ಬೇಕೇ ಬೇಕು ನ್ಯಾಯ ಬೇಕು, ಬೇಕೇ ಬೇಕು ನ್ಯಾಯ ಬೇಕು. ಮಹಿಳಾ ಮೀಸಲಾತಿ ಬೇಕು ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು ಮಹಿಳಾ ಮೀಸಲಾತಿ ಬೇಕು. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಬೇಕೇ ಬೇಕು ಮಹಿಳಾ ಮೀಸಲಾತಿ ಬೇಕು ಬೇಕೇ ಬೇಕು ಮಹಿಳಾ ಮೀಸಲಾತಿ ಬೇಕು ಬೇಕೇ ಬೇಕು ಮಹಿಳಾ ಮೀಸಲಾತಿ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ಅನ್ಯಾಯ ಅಯ್ಯಯ್ಯೋ ಅನ್ಯಾಯ ರಕ್ತ ರಾಹುಲ್ ಗಾಂಧಿಗೆ, ರಕ್ತ ಪ್ರಿಯಾಂಕಾ ಗಾಂಧಿಗೆ, ರಕ್ತ ಪ್ರಿಯಾಂಕಾ ಗಾಂಧಿಗೆ, ರಕ್ತ ಪ್ರಿಯಾಂಕಾ ಖರ್ಗೆಗೆ, ರಕ್ತ ಮಲ್ಲಿಕಾರ್ಜುನ್ ಖರ್ಗೆಗೆ, ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಮಹಿಳಾ ಮೀಸಲಾತಿಯನ್ನು ವಿರೋಧಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟ ಕಾಂಗ್ರೆಸ್ ಪಕ್ಷಕ್ಕೆ, ಭ್ರಷ್ಟ INDAಗೆ ಎಲ್ಲ ಅಣ್ಣ ತಮ್ಮಂದ್ರಿಗೂ ಅಕ್ಕ ತಂಗಿಯರಿಗೂ ನಮ್ಮ ಮಹಿಳಾ ಮೀಸಲಾತಿ ಬಗ್ಗೆ ಒಂದೆರಡು ಮಾತಾಡೋದಕ್ಕೆ ಇಷ್ಟಪಡ್ತಿದ್ದೀನಿ. ನಮ್ಮ ಮಹಿಳಾ ಮೀಸಲಾತಿ ಬಗ್ಗೆ ನಾವೇ ಮಾತಾಡೋದು ಶೋಚನೀಯವಾಗಿದೆ. ನಾವು ನಮ್ಮ ಪ್ರಧಾನಮಂತ್ರಿಗಳಾದಂಥ ಮೋದಿಜಿಯವರು ಎಷ್ಟೇ ಅವಕಾಶಗಳನ್ನ ಕೊಟ್ಟರೂ ಕೂಡ ಕಾಂಗ್ರೆಸ್ ಸರ್ಕಾರವು ಅವರ ಆಡಳಿತಾವಧಿಯಲ್ಲಿ ನಮ್ಮ ಮೋದಿಜಿಯ ವಿರುದ್ಧ ಇರುವಂಥ ಹೊಟ್ಟೆ ಕಿಚ್ಚನ್ನು ಈ ರೀತಿ ಪ್ರದರ್ಶನ ಮಾಡ್ತಾ ಇದೆ. ನಮ್ಮ ಮಹಿಳಾ ಒಂದು ನಾರಿ ಶಕ್ತಿ ಈ ಯೋಜನೆ ಬಗ್ಗೆ ಮಾತಾಡಬೇಕು ಅಂದರೆ ನಮ್ಮ ಮೋದಿಜಿಯವರು ಮಾಡಿರುವಂಥ ಎಲ್ಲ ಕಲ್ಯಾಣಗಳನ್ನು ನಾವು ಇಲ್ಲಿ ಹೇಳ್ಕೋಬೇಕಾಗುತ್ತೆ. ವಿಧಾನಸಭೆಯಿಂದ ಲೋಕಸಭೆವರೆಗೂ ಗ್ರಾಮ ಪಂಚಾಯಿತಿಯಿಂದ ಹಿಡಿದು ಎಲ್ಲ ರಂಗಗಳಲ್ಲಿಯೂ ಮಹಿಳೆಯರು ಇರಬೇಕು ಅನ್ನೋದೇ ಈ ಮೀಸಲಾತಿಯ ಉದ್ದೇಶ. ಈ ಮೀಸಲಾತಿಯನ್ನು ತರೋದಕ್ಕೆ ಕಾಂಗ್ರೆಸ್ನವರು ಅವರ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮಗೆ ಇದು ಮಾಡ್ತಾ ಇರುವಂಥ ಅನ್ಯಾಯ ಇದು ಇವತ್ತಿನ ಮತ್ತು ನೆನ್ನೆಯದಲ್ಲ, ಯುಗ ಯುಗಾಂತರಗಳಿಂದ ಮತ್ತು ಈ ಒಂದು ಮೀಸಲಾತಿ ಬಗ್ಗೆ ಮಹಿಳೆಯರ ಶೋಷಣೆ ನಡೀತಾನೇ ಇದೆ. ನಾವು ಎಷ್ಟು ಧ್ವನಿ ಎತ್ತಿ ಚೀರಾಡಿದರೂ ಕೂಡ ಈ ಒಂದು ಮೀಸಲಾತಿ ಬಗ್ಗೆ ಅವರು ಅಡ್ಡಪಡಿಸುತ್ತಾನೇ ಇದ್ದಾರೆ. ನಮ್ಮ ಮಹಿಳೆಯರು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಒಂದುಗೂಡಿ ಈ ಮೀಸಲಾತಿಯ ಬಗ್ಗೆ ಧ್ವನಿಯನ್ನು ಎತ್ತಬೇಕಾಗಿದೆ. ನಾವು ಭಾರತ ದೇಶಕ್ಕೆ ಭಾರತಾಂಬೆ ಎಂದು ಕರೆಯುತ್ತೇವೆ, ಕರ್ನಾಟಕಕ್ಕೆ ಕರ್ನಾಟಕ ಮಾತೆ ಎಂದು ಕರೆಯುತ್ತೇವೆ. ನದಿಗಳಿಗೆಲ್ಲ ನಾವು ಮಹಿಳೆಯರ ಹೆಸರುಗಳನ್ನೇ ಇಟ್ಟು ಈ ಮೀಸಲಾತಿ ವಿಷಯ ಬಂದಾಗ ಮಾತ್ರ ನಮಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ಮೋದಿಜಿಯವರು ಕೊಟ್ಟಿರುವಂಥ ಸವಲತ್ತುಗಳನ್ನೆಲ್ಲ ಉಪಯೋಗಿಸ್ಕೊಂಡ್ರೂ ಕೂಡ ನಮಗೆ ಈ ಮೀಸಲಾತಿ ಅನ್ನೋದನ್ನು ಕಾಂಗ್ರೆಸ್ನವರು ಅಡ್ಡಿಪಡಿಸ್ತಾನೇ ಇದ್ದಾರೆ. ನಾವು ಈ ಮೀಸಲಾತಿ ಬಗ್ಗೆ ಹೇಳಬೇಕು ಅಂದರೆ ಮೋದಿಜಿಯವರು ಜನಧನ್ ಯೋಜನೆಯನ್ನು ಮಾಡಿದ್ದಾರೆ. ಬಡ ಹೆಂಗಸರಿಗಾಗಿ ಝೀರೋ ಬ್ಯಾಲೆನ್ಸ್ ಅಕೌಂಟ್ನಲ್ಲಿ ವಿದ್ಯಾವಂತರಲ್ಲದಿದ್ದರೂ ಅವರು ಬ್ಯಾಂಕಿನ ವ್ಯವಹಾರ ನಡೆಸೋದಕ್ಕೆ, ಬ್ಯಾಂಕ್ಗಳಲ್ಲಿ ಅವರಿಗೆ ಸ್ವಾವಲಂಬನೆಯಾಗಿ ಬದುಕೋದಕ್ಕೆ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ರಾಜಕೀಯವಾಗಿ ಮುಂದುವರಿಯೋದಕ್ಕೆ ನಮಗೆ ಈ ಮೀಸಲಾತಿ ಬೇಕೇ ಬೇಕಾಗಿದೆ. ಈ ಒಂದು ಮೀಸಲಾತಿಗೋಸ್ಕರ ನಾವಿಲ್ಲಿ ಹೋರಾಡ್ತಾ ಇರೋದು ಶೋಚನೀಯವಾಗಿದೆ. ಮೋದಿಜಿಯವರ ಕಲ್ಯಾಣ ಯೋಜನೆಗಳನ್ನು ಉಪಯೋಗಿಸ್ಕೊಂಡು ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಸೇರಿ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರತಿಭಟನೆಯನ್ನು ಮಾಡಬೇಕಾಗುತ್ತೆ. PM ಕಿಸಾನ್ ಯೋಜನೆಯನ್ನು ಜಾರಿಗೆ ತಂದಿದ್ದಾರೆ. ಮತ್ತು ಅವರು PM ಜನ್ಧನ್ ಯೋಜನೆ, ಮಹಿಳಾ ಮತ್ತು ಮಕ್ಕಳ ಯೋಜನೆಯಿಂದ ಎಷ್ಟೋ ಸವಲತ್ತುಗಳನ್ನು ಕೊಟ್ಟಿದ್ದಾರೆ. ಅದೆಲ್ಲ ಕೊಟ್ಟರೂ ಕೂಡ ಇವತ್ತು ಕಾಂಗ್ರೆಸ್ ಸರ್ಕಾರ ಕಿವುಡರಂತೆ ವರ್ತಿಸುತ್ತಾ ನಮ್ಮ ಈ ಅನುಕೂಲಗಳನ್ನು ಸರಿಯಾಗಿ ನಮಗೆ ಒದಗಿಸುತ್ತಿಲ್ಲ. ಮೋದಿಜಿಯವರ ಸರ್ಕಾರದ ಮೇಲಿನ ಹೊಟ್ಟೆ ಕಿಚ್ಚಿಗಾಗಿ ಕಾಂಗ್ರೆಸ್ನವರು ನಮ್ಮನ್ನು ಕಡೆಗಣಿಸುತ್ತಿದ್ದಾರೆ. ಇದು ನಮ್ಮೆಲ್ಲರಿಗೂ ವಿಷಾದವಾದ ಸಂಗತಿಯಾಗಿದೆ. ಇಷ್ಟು ಹೇಳಿ ನಾನು ಎರಡು ಮಾತುಗಳನ್ನ ನರೇಂದ್ರ ಮೋದಿಜಿ ಅವರಿಗೆ ನಮ್ಮ ಧನ್ಯವಾದಗಳನ್ನು ತಿಳಿಸುತ್ತಾ, ಅದೇ ರೀತಿ ನಮ್ಮ ಮಹಿಳಾ ಮೀಸಲಾತಿಯನ್ನು ಕಡೆಗಣಿಸಿದ ಕಾಂಗ್ರೆಸ್ ಸರ್ಕಾರಕ್ಕೆ ಮತ್ತು ರಾಹುಲ್ ಗಾಂಧಿ ಕುಟುಂಬಕ್ಕೆ ನಾವೀಗ ಧಿಕ್ಕಾರವನ್ನು ಹೇಳ್ತಾ ಇದ್ದೀವಿ. ಅಂದರೆ ತಲಾಂತರಗಳಿಂದ ಹಿಂದಿನ ಕಾಲದಿಂದ ಅಂಬೇಡ್ಕರ್ ಜಿ ಅವರು ಅವರ ಸಂವಿಧಾನದಲ್ಲೇ ಮಹಿಳೆಯರಿಗೆ 33% ರಿಸರ್ವೇಷನ್ ಕೊಡಬೇಕಂತ ಸಂವಿಧಾನದಲ್ಲೇ ಬರೆದಿದ್ರು. ನಮ್ಮ ಬಸವಣ್ಣನವರು ಹಿಂದಿನ ಕಾಲದಲ್ಲಿಯೇ ಎಲ್ಲರಿಗೂ ಸರಿ ಸಮಾನ ಅಂತ ಹೇಳಿದರು. ಆದರೆ ಇವರು ತಾರತಮ್ಯ ಮಾಡಿ ನಮ್ಮ ಮಹಿಳೆಯರಿಗೆ ಅನ್ಯಾಯ ಮಾಡ್ತಾ ಇದ್ದಾರೆ. ರಾಣಿ ಅಬ್ಬಕ್ಕ, ಕಿತ್ತೂರು ರಾಣಿ ಚೆನ್ನಮ್ಮ, ಅಹಲ್ಯಾಬಾಯಿ ಹೋಳ್ಕರ್, ಒನಕೆ ಓಬವ್ವ ಅಂತ ಮಹನೀಯ ಹೆಣ್ಣು ಮಕ್ಕಳು ಆಡಿದ ದೇಶ ನಮ್ಮದು. ಅದರಲ್ಲಿ ನಾವು ನಮಗೋಸ್ಕರ ನಾವೇನು ಮಹಿಳಾ ಮೀಸಲಾತಿ ಮಾಡ್ಕೊಂಡಿಲ್ಲ. ನರೇಂದ್ರ ಮೋದಿ ಅವರು ಒಂದೇ ಪಕ್ಷಕ್ಕೋಸ್ಕರ ಮಹಿಳಾ ಮೀಸಲಾತಿ ಮಾಡಿಲ್ಲ, ಎಲ್ಲ ಪಕ್ಷದವರಿಗೂ. ಅಂದರೆ ಇದು ಬರೀ BJP JDS ಅಂತ ಮಾಡಿಲ್ಲ, ಕಾಂಗ್ರೆಸ್ ಪಕ್ಷದಲ್ಲಿರೋ ಹೆಣ್ಣು ಮಕ್ಕಳಿಗೂ
ಸರಿ ಸಮಾನವಾದ ಪಾಲು ಸಿಗಲಿ ಅಂದ್ಬಿಟ್ಟು ಅವರು ಮೀಸಲಾತಿಯನ್ನು ಮಾಡಿದ್ರು. ಆದರೆ ಇವರೇನು ಮಾಡಿದ್ರು, ಮೀಸಲಾತಿ ಬಂದರೆ ನಮ್ಮ ಗಂಡಸರಿಗೆ ಎಲ್ಲಿರುತ್ತೋ ನಮಗೆಲ್ಲ ಕಳ್ಕೊಂಡ್ಬಿಡ್ತೀವಿ ನಮ್ಮ ಮೀಸಲಾತಿ ಬಂದರೆ ಅಂತೇಳಿ ಇವರು ಬರೀ ರಾಹುಲ್ ಗಾಂಧಿ ಕುಟುಂಬಕ್ಕೆ ಮಾತ್ರ ಮೀಸಲಾತಿ, ಹೆಣ್ಮಕ್ಳು ಮಾತ್ರ ಪ್ರವೇಶ ಮಾಡಲಿ, ಬೇರೆ ಹೆಣ್ಮಕ್ಳಿಗೆ ಏನು ಹಕ್ಕಿಲ್ವಾ? ಎಲ್ಲ ಹೆಣ್ಮಕ್ಳಿಗೂ ಹಕ್ಕಿದೆ. ಹಿಂದಿನ ಕಾಲದಲ್ಲಿ ಹೋಯ್ತು, ಹೆಣ್ಮಕ್ಳು ಬರೀ ಅಡುಗೆ ಮನೆಯಲ್ಲಿ ಸೌಟ್ ಹಿಡ್ಕೊಂಡು ಅಡುಗೆ ಮಾಡೋ ಕೆಲಸ ಹೋಯ್ತು. ಈಗ ಹೆಣ್ಮಕ್ಳು ಅಬಲೆ ಎಲ್ಲ ಸಬಲೆ ಎಲ್ಲ ರಂಗದಲ್ಲೂ ಹೆಣ್ಮಕ್ಳು ಮುಂದೆ ಇದ್ದಾರೆ. ಆದರೆ ಅಂದರೆ ನಮ್ಮ ದೇಶ ರಕ್ಷಣಾ ಕಾಯೋ ಹೆಣ್ಮಕ್ಳು ಸಹ ಆಪರೇಷನ್ ಸಿಂಧೂರ ಸಹ ಹೆಣ್ಮಕ್ಳು ಮಾಡಿದ್ದಾರೆ. ಅದೇ ರೀತಿ ನೀವು ಇದೇ ರೀತಿ ನಮಗೆ ಇನ್ನೂ ತೊಂದರೆ ಕೊಡ್ತಾ ಬಂದರೆ ನಾವು ಹೆಣ್ಮಕ್ಳೆಲ್ಲ ಸೇರಿ ಇನ್ನೂ ಉಗ್ರವಾದ ಹೋರಾಟ ಮಾಡ್ತೀವಿ ಅಂತ ಈ ಮೂಲಕ ಹೇಳ್ತಾ ಇದ್ದೀವಿ. ಎಲ್ಲರಿಗೂ ನಾನು ಎಲ್ಲರಿಗೂ ನನ್ನ ನಮಸ್ಕಾರಗಳು. ನಾವು ಈ ದಿನ ಏನು ಇಲ್ಲಿ ಮುಳುಬಾಗಿಲು ಇಲ್ಲಿ ಸೇರಿದ್ದೇವೆ, ಎಲ್ಲ ಮಹಿಳೆಯರು ಆಕ್ರೋಶಕ್ಕಾಗಿ ಸೇರಿದ್ದೇವೆ. ಕಾರಣ ನಾರಿ ಶಕ್ತಿ ಅಧಿನಿಯಂ ಮಸೂದೆಯನ್ನು ಮಂಡಿಸದೆ ವಿರೋಧಿಸಿರುವ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನಾವಿಲ್ಲಿ ಪ್ರತಿಭಟಿಸಲು ನಿಂತಿದ್ದೇವೆ. ಈಗ 72 ಕೋಟಿ ಮಹಿಳೆಯರಿದ್ದೇವೆ, ನಮಗೂ ಸಮಾನತೆ ಬೇಡವಾ? ಬರೀ ಅಡುಗೆ ಮನೆಗೆ ಮೀಸಲಾಗಿಡ್ತೀರಾ ನಮ್ಮಗಳನ್ನ? ಈಗ ನಾವು ಸದನದಲ್ಲಿ ನಾವು ಪಾಲ್ಗೊಳ್ಳಲು ನಮಗೂ ಅವಕಾಶ ಬೇಕಲ್ವ? ಯಾಕೆ ನಮಗೆ ಈ ಧೋರಣೆ ಮಾಡ್ತಿದ್ದೀರಿ ನೀವೆಲ್ಲರೂ? ಈ ಕಾಂಗ್ರೆಸ್ ಸರ್ಕಾರ ಯಾಕೆ ಇಷ್ಟು ವಿಪರೀತವಾಗಿ ಆ್ಯಂಟಿ ವಿಮೆನ್ ಯೋಚನೆ ಮಾಡ್ತಿದೆ ನಮಗಂತೂ ಗೊತ್ತಿಲ್ಲ. ದಯವಿಟ್ಟು ಸರ್, ಇದರ ಏನಿದೆಯೋ ಡಿಲಿಮಿಟೇಷನ್ ತಂದಿರೋದ್ರಿಂದ ನಿಮಗೆ ತೊಂದರೆ ಅನ್ನೋದಾದರೆ ಅದಕ್ಕೂ ಒಂದು ಪರಿಹಾರ ಇರುತ್ತೆ. ಆ ಪರಿಹಾರದ ಕಡೆ ಯೋಚನೆ ಮಾಡಿ ದಯವಿಟ್ಟು ಈ ನಾರಿ ಶಕ್ತಿ ಅಧಿನಿಯಂ ಬಿಲ್ ಮಂಡಿಸಲಿಕ್ಕೆ ತಾವು ಕೂಡ ಸಹಕರಿಸಿ. ಧನ್ಯವಾದಗಳು.